ಸ್ನೇಹಿತರೆ, ಕಳೆದ ತಿಂಗಳು ಆಸ್ಟ್ರೇಲಿಯಾ ನೆಲದಲ್ಲಿ ನಡೆದ ಓಡಿಐ ಸರಣಿಯ ಮೊದಲ 2 ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ 0 ರನ್ಗೆ ಔಟ್ ಆದ ವಿರಾಟ್ ಕೊಹ್ಲಿಯನ್ನ ಆವಾಗ ಟೀಕಿಸದೆ ಇದ್ದವರೇ ಇಲ್ಲ. ಇವರ ಕತೆ ಮುಗಿಯಿತು, ಇವರಿಗೆ ಏಜ್ ಆಗಿದೆ, ಇವರ ಬದಲು ಹೊಸಬರಿಗೆ ಚಾನ್ಸ್ ಕೊಡಿ ಎಂದು ಅನೇಕ ಮಾಜಿ ಆಟಗಾರರು ಮತ್ತು ವಿರಾಟ್ ಕೊಹ್ಲಿಯನ್ನು ಕಂಡರೆ ಆಗದ ಕೆಲವು ಜನ ಕ್ರಿಕೆಟ್ ಪ್ರೇಮಿಗಳು ಸಹ ಟೀಕಿಸಿದ್ದರು. ಆದರೆ ಅದೇ ಸರಣಿಯ ಕಡೆಯ ಪಂದ್ಯದಲ್ಲಿ ಕೊಹ್ಲಿ ಅವರು 81 ಬಾಲ್ಗಳಿಂದ 74 ರನ್ ಹೊಡೆದು ರೋಹಿತ್ ಶರ್ಮಾ ಅವರ ಜೊತೆ ಸೇರಿ 170 ರನ್ಗಳ ಜೊತೆಯಾಟ ನೀಡಿ ತಂಡದ ಅದ್ಭುತ ಗೆಲುವಿಗೆ ಕಾರಣರಾಗಿದ್ದರು. ಆಗ ವಿರಾಟ್ ಕೊಹ್ಲಿಯನ್ನ ಜರೆದಿದ್ದ ಎಷ್ಟೋ ಜನರು ಅವರ ಆಟವನ್ನು ಹೊಗಳಿ ಒಂದೇ ಒಂದು ಮಾತು ಸಹ ಆಡಲಿಲ್ಲ. ಆದರೆ ಇವಾಗ ಭಾರತ ನೆಲದಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ಸರಣಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನು ಬಾರಿಸಿದ್ದಾರೆ ವಿರಾಟ್ ಕೊಹ್ಲಿ. ಯಾರು ಅವರನ್ನ ಟೀಕಿಸಿದ್ದರೋ ಅಂತವರಿಗೆ ಅವರ ಬ್ಯಾಟ್ನಿಂದಲೇ ಕಿಂಗ್ ಕೊಹ್ಲಿ ಮುಟ್ಟಿ ನೋಡಿಕೊಳ್ಳುವಂತಹ ಹಾಗೆ ಉತ್ತರ ಕೊಟ್ಟಿದ್ದಾರೆ. ನಾನೇಕೆ ಕ್ರಿಕೆಟ್ ಜಗತ್ತಿನ ನಂಬರ್ 1 ಬ್ಯಾಟ್ಸ್ಮನ್ಸ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿ 2027ರ ODI ವರ್ಲ್ಡ್ ಕಪ್ಗೆ ನಾನು ರೆಡಿ ಎಂದು ಸಾರಿ ಹೇಳಿದ್ದಾರೆ. ಕೊಹ್ಲಿ ಅವರನ್ನ ಮೈದಾನದಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ನಾವು ನೋಡುತ್ತೀವೋ ಅವರ ಬದುಕಿನಲ್ಲೂ ಸಹ ತುಂಬಾ ಚಾಲೆಂಜ್ಗಳನ್ನ ಸ್ವೀಕರಿಸಿದವರೇ. ಇವತ್ತಿನ ಎಲ್ಲ ಯುವ ಆಟಗಾರರಿಗೂ ಮಾದರಿಯಾಗುವಂತೆ ತನ್ನ ಫಿಟ್ನೆಸ್ ಇಂದ ಹಿಡಿದು ಬ್ಯಾಟಿಂಗ್, ಫೀಲ್ಡಿಂಗ್ ಮತ್ತು ವಿಕೆಟ್ ಮಧ್ಯೆ ಚುರುಕಿನಿಂದ ಓಡುವ ಏಕೈಕ ಬ್ಯಾಟ್ಸ್ಮನ್ಸ್ ಎಂದರೆ ಅದು ವಿರಾಟ್ ಕೊಹ್ಲಿ. ಇವರನ್ನ ಕೋಟ್ಯಾಂತರ ಜನ ಅಭಿಮಾನಿಗಳು ಆರಾಧಿಸುತ್ತಾರೆ. ಇವರ ಆಟದಿಂದ ಎಷ್ಟೋ ಜನ ಯುವ ಕ್ರಿಕೆಟಿಗರು ಸ್ಫೂರ್ತಿಯನ್ನು ಪಡೆದಿದ್ದಾರೆ. ಅಂತಹ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಹಸಿವು ಇನ್ನೂ ಹೋಗಿಲ್ಲ ಅನ್ನುವುದಕ್ಕೆ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳೇ ಕಾರಣ. ಹಾಗೆ ನೋಡಿದರೆ ವಿರಾಟ್ ಕೊಹ್ಲಿ ಅವರು 2011ರ ODI ವರ್ಲ್ಡ್ ಕಪ್ ಗೆದ್ದ ತಂಡದಲ್ಲೂ ಇದ್ದರು. 2024ರ T20 ವಿಶ್ವಕಪ್ ವಿಜೇತ ತಂಡದಲ್ಲೂ ಸಹ ಆಡಿದ್ದಾರೆ. ಕಳೆದ ವರ್ಷ ನಡೆದ ICC ಚಾಂಪಿಯನ್ ಟ್ರೋಫಿ ವಿನ್ನರ್ ಟೀಮ್ ನಲ್ಲೂ ಸಹ ಭಾಗವಹಿಸಿದ್ದಾರೆ. ಆದರೆ 2023ರ ವರ್ಲ್ಡ್ ಕಪ್ ಫೈನಲ್ ವಿರಾಟ್ ಕೊಹ್ಲಿ ಅವರಿಗೆ ಇನ್ನೂ ಅರಗಿಸಿಕೊಳ್ಳಲಾಗದ ನೋವನ್ನು ಉಂಟು ಮಾಡಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ 2024ರ T20 ವರ್ಲ್ಡ್ ಕಪ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು T20 ಫಾರ್ಮ್ಗೆ ಒಟ್ಟೊಟ್ಟಿಗೆ ವಿದಾಯ ಹೇಳಿದರು. ಆದರೆ ತನ್ನ ಕುಚ್ಚುಕ್ಕು ಗೆಳೆಯನಾದ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಒಂದು ಪಂದ್ಯವನ್ನು ಸೋಲದೆ 2023ರ ODI ವರ್ಲ್ಡ್ ಕಪ್ ಫೈನಲ್ ತಲುಪಿದ ತಂಡ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಎದುರು ಸೋತು ನಿರಾಸೆ ಅನುಭವಿಸಿದಾಗ ತನ್ನ ಕುಚ್ಚುಕ್ಕು ಗೆಳೆಯ ರೋಹಿತ್ ಶರ್ಮನಿಗೆ ಆದ ನೋವನ್ನ ವಿರಾಟ್ ಕೊಹ್ಲಿ ಇನ್ನೂ ಮರೆತಿಲ್ಲ. ಆದರೆ ಮುಂಬರುವ 2027ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುವ ODI ವರ್ಲ್ಡ್ ಕಪ್ ಅನ್ನು ಗೆಳೆಯನ ಜೊತೆಗೂಡಿ ಗೆದ್ದು ODI ಮಾದರಿಯ ಪಂದ್ಯಗಳಿಗೆ ಇಬ್ಬರು ಕುಚ್ಚುಕು ಗೆಳೆಯರು ವಿದಾಯ ಹೇಳುವ ಇರಾದೆಯಲ್ಲಿದ್ದಾರೆ. ಎನಿವೆ, ಏನೇ ಆಗಲಿ, ಸುಮಾರು 1.5 ದಶಕಗಳ ಕಾಲ ನಮ್ಮನ್ನು ರಂಜಿಸಿದ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ ಈ ಇಬ್ಬರು ಲೆಜೆಂಡ್ ಆಟಗಾರರ ಕನಸು ನೆನಸಾಗಲಿ ಎಂದು ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಆಸೆ.